ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ತೀರಾ ಬೆಳ್ಳಗಿರದ ಗಂಭೀರ ಮೊಗ ಅವನದು. ನೀಟಾಗಿ ಶೇವ್ ಮಾಡಿದ್ದ ಕುರುಚಲು ಗಡ್ಡ, ಜಲ ಹಚ್ಚಿ ಸೆಟ್ ಮಾಡಿದ್ದ ಅವನ ಹೇರ್ ಸ್ಟೈಲ್, ಶಿಸ್ತಿನ ಮೈಕಟ್ಟು ಅವನದ್ದು. ಅವನಿಷ್ಟದ ಕಪ್ಪು ಬಣ್ಣದ ಸೂಟ್ ಅವನಂದಕ್ಕೆ, ಅವನ ಮೊಗದಲ್ಲಿರುವ ಧೈರ್ಯಕ್ಕೆ ಹೇಳಿ ಮಾಡಿಸಿದಂತಿತ್ತು. ತೊಟ್ಟಿದ್ದ ಬ್ಲೇಸರ್ ಸರಿ ಮಾಡಿಕೊಳ್ಳುತ್ತಾ ಗರ್ವದಿಂದ ನಡೆದು ಬರುತ್ತಿದ್ದವನನ್ನು ನೋಡಿದ ಕಂಟಿ, ಅಣ್ಣ ನಿಮ್ಮನ್ನ 30 ವರ್ಷದ ಹಿಂದೆ ನೋಡಿದಾಗ ಆಗ್ತಿದೆ ನನಗೆ. ಅಭಿ ಎಲ್ಲದರಲ್ಲೂ ನಿಮ್ಮನ್ನೇ ಹೋಲ್ತಾನೆ ಅಣ್ಣ, ಆದರೆ ಮಾತು ಚೂರು ಕಡಿಮೆ ನೋಡಿ ಎಂದರು ಪಕ್ಕದಲ್ಲಿ ನಿಂತಿದ್ದ ಭಾರ್ಗವರನ್ನು ನೋಡುತ್ತಾ. ಇಬ್ಬರು ಏರ್ಪೋರ್ಟಿನ ಹೊರಗೆ ನಿಂತಿದ್ದರು, ಓದು ಮುಗಿಸಿ ಲಂಡನ್ನಿಂದ ಬರುತ್ತಿದ್ದವನನ್ನು ಸ್ವಾಗತಿಸಲು. ತಮ್ಮ ರೂಪವನ್ನೇ ಹೊತ್ತು ಬರುತ್ತಿದ್ದ ಮಗನನ್ನು ನೋಟ ಬದಲಿಸದೆ ನೋಡುತ್ತಿದ್ದ ಭಾರ್ಗವರವರು, ಈ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮನ ಮಗ ಕಂಟಿ, ಅವನು ನನಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕಲ್ಲ ಎಂದರು ಗರ್ವದಿಂದ. ಅಂದರೆ ಅರ್ಥ ಆಗಲಿಲ್ಲ ಅಣ್ಣ. ಅಂದರೆ ಮಾತು ಬೆಳ್ಳಿ, ಮೌನ ಬಂಗಾರ ಅಂತಾರೆ. ಕಡಿಮೆ ಮಾತಾಡಿ ಹೆಚ್ಚು ಕೆಲಸ ಮಾಡೋ ನನ್ನ ಮಗ ಬಂಗಾರ ಕಣೋ ಎಂದರು ಅವನನ್ನೇ ನೋಡುತ್ತಾ. ಅತ್ತಿತ್ತ ನೋಡುತ್ತಾ ಬರುತ್ತಿದ್ದ ಅಭಿರಾಮ್ ಭಾರ್ಗವ್ ಶರ್ಮನ ಕಣ್ಣು ಅರಸಿದ್ದು ಮಾತ್ರ ತನ್ನ ಜೀವದಂತಿದ್ದ ಜೊತೆ ಹುಟ್ಟಿದ್ದ ಅಥರ್ವ್ ಭಾರ್ಗವ್ ಶರ್ಮನನ್ನು. ಅವ ಕಾಣುತ್ತಿಲ್ಲವಲ್ಲ ಎಂದು ಹುಡುಕುತ್ತಲೇ ಬರುತ್ತಿದ್ದವ ಭಾರ್ಗವರವರ ಬಳಿ ಬಂದ. ಇವನಿಗೆ ನಾವು ಎದುರಿಗಿರೋದು ಕಾಣುತ್ತಿಲ್ಲ ಕಂಟಿ, ಅವನ ತಮ್ಮ ಅಥರ್ವನ್ನೇ ಹುಡುಕ್ತಿರೋದು ಅವನು ಊಹಿಸಿದರು ಭಾರ್ಗವ್. ಮಗನ ಮಿಟುಕುವ ಕಣ್ರೆಪ್ಪೆಯೂ ಏನು ಹೇಳುತ್ತಿದೆ ಎಂದು ಅರಿತು ಬಿಡುವವರು ಕ್ಷಣದಲ್ಲಿ. ಎಡಗೈ ಜೇಬಿನಲ್ಲಿ ಕೈ ಇಟ್ಟು ನಡೆದು ಬಂದ ಅಭಿರಾಮ್, ಅಪ್ಪ ಅಥರ್ವ ಬಂದಿಲ್ವಾ? ಅತ್ತಿತ್ತ ನೋಡುತ್ತಲೇ ಕೇಳಿದ. ಎಲ್ಲಿಯಾದರೂ ಮುಚ್ಚಿಟ್ಟುಕೊಂಡು ಕಾಡುತ್ತಿರುವನೇನೋ ಎಂಬಂತೆ. ಅವನು ನಮ್ಮ ಜೊತೆ ಬಂದಿಲ್ಲ, ಅಣ್ಣನಿಗೆ ವೆಲ್ಕಮ್ ಅರೇಂಜ್ ಮಾಡ್ತೀನಿ ಅಂತ ಮನೆಯಲ್ಲೇ ಇದ್ದಾನೆ ಎಂದರು ಭಾರ್ಗವ್ ಅವನನ್ನೇ ನೋಡುತ್ತಾ. ಅಸಲಿಯಾಗಿ ಅಥರ್ವ ಏನು ಮಾಡುತ್ತಿರುವನೆಂದು ಅವರಿಗೂ ಗೊತ್ತು. ಹೌದಾ? ಹಾಗಾಗೋದಕ್ಕೆ ಸಾಧ್ಯ ಇಲ್ಲವಲ್ಲ. ಹಣೆಯ ಮೇಲಿಳಿದ ತನ್ನ ಕೂದಲನ್ನು ಮೇಲೇರಿಸುತ್ತಾ ಅನುಮಾನಿಸಿದ. ನಾನು ನಿಮ್ಮ ಅಪ್ಪ, ನಿಂತಿದ್ದೀನಿ ಇಲ್ಲಿ. 3 ವರ್ಷ ಆದಮೇಲೆ ನೋಡ್ತಿದ್ಯಾ ನನ್ನನ್ನು? ಹೇಗಿದೆಯಾ ಅಪ್ಪ ಅಂತ ಕೇಳೋದು ಬಿಟ್ಟು ಆ ಪುಂಡ ಹುಡುಗನ ಬಗ್ಗೆ ಕೇಳ್ತಿದ್ಯಾ? ಹುಸಿ ಮುನಿ ಸಾದರು. ಅವನು ಪುಂಡ ಅಲ್ಲ ಅಪ್ಪ, ಈ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾರ ಪ್ರಿನ್ಸ್ ಅಥರ್ವ್ ಭಾರ್ಗವ್ ಶರ್ಮಾ ಅವನು ಎಂದ ಅಭಿ. ಅಥರ್ವನಿಗೆ ಯಾರು ಬೈಯಬಾರದು ತಮಾಷೆಗೂ. ಅವನೊಬ್ಬನೇ ಅಲ್ಲ ಕಣೋ, ನೀನು ಕೂಡ ಈ ಭಾರ್ಗವನ ಪ್ರಿನ್ಸ್. ಈಗ ನಿನ್ನ ಅಥರ್ವನ ಜಪ ಬಿಟ್ಟು ನನ್ನನ್ನು ಒಂದ್ಸಾರಿ ಹಗ್ ಮಾಡ್ತೀಯಾ? ಕೈ ಚಾಚಿ ಕೇಳಿದರು ಪ್ರೀತಿಯಿಂದ. ಶೋರಪ್ಪ ಎಂದವ ಪ್ರೀತಿಯಿಂದ ಅವರನ್ನು ಅಪ್ಪಿದ. ಜಗತ್ತಿನಲ್ಲೇ ಸಿಗದ ಖುಷಿ ಭಾರ್ಗವರವರಿಗೆ ಆ ಅಪ್ಪುಗೆಯಲ್ಲಿ. 3 ವರ್ಷದಿಂದ ದೂರವಿದ್ದ ಮಗನನ್ನು ಕಂಡು ನೆಮ್ಮದಿ ಸಿಕ್ಕಿತ್ತವರಿಗೆ ಅಂದು. ಅವರಿಂದ ಸರಿದ ಅಭಿ ಕಂಟಿಯನ್ನು ನೋಡಿ, ಹೇಗಿದ್ದೀರಾ ಕಂಟಿ ಅಂಕಲ್ ಎನ್ನುತ್ತಾ ಅವರನ್ನು ಅಪ್ಪಿದ. ಚೆನ್ನಾಗಿದ್ದೀನಿ ಅಭಿ ಎನ್ನುತ್ತಾ ಅವನ ಬೆನ್ನು ತಟ್ಟಿದರು ಕಂಟಿ. ಭಾರ್ಗವ್ ಅಣ್ಣನ ಮೀರ್ಸೋದಕ್ಕೆ ಯಾರಿಂದನೂ ಆಗೋದಿಲ್ಲ ಅಂತಿದ್ದೆ ನಾನು, ಆದರೆ ನಿನ್ನನ್ನು ನೋಡ್ತಿದ್ರೆ ಆ ಮಾತು ಸುಳ್ಳು ಮಾಡ್ತೀಯೇನೋ ಅನಿಸುತ್ತೆ ಅಭಿ ಹೊಗಳಿದರು ಖುಷಿಯಿಂದ. ಅವ ಭಾರ್ಗವರನ್ನು ನೋಡಿದ ಹೆಮ್ಮೆಯಿಂದ. ಬಾ ಹೋಗೋಣ, ಮನೆಯಲ್ಲಿ ಎಲ್ಲರೂ ನಿನಗೆ ಕಾಯ್ತಿದ್ದಾರೆ ಎಂದರು ಭಾರ್ಗವ್ ಅವನ ಕೈ ಹಿಡಿದು. ಮುಂದೆ ಹೆಜ್ಜೆ ಇಟ್ಟ ಅಭಿ ಈಗಲೂ ಮತ್ತೊಮ್ಮೆ ಅತ್ತಿತ್ತ ನೋಡಿದ. ಅಥರ್ವ್ ಕಾಣುವನೇನೋ ಎಂದು. ಎಲ್ಲಿಯೂ ಕಾಣುತ್ತಿಲ್ಲ. ಅವನ ನೋಟ ಗಮನಿಸಿದ ಭಾರ್ಗವ್, ಅವನು ಬಂದಿಲ್ವೋ ಅಭಿ ಎಂದರು. ಓಕೆ ಅಪ್ಪ ಬನ್ನಿ ಎಂದವ ಅವರ ಜೊತೆ ಹೆಜ್ಜೆ ಇಡುತ್ತಾ ನಡೆದು ಕಾರ್ ಹತ್ತಿದ. ಭಾರ್ಗವರವರು ಡ್ರೈವ್ ಮಾಡುತ್ತಿದ್ದರೆ ಅಭಿರಾಮ್ ಅವರ ಪಕ್ಕದ ಸೀಟಿನಲ್ಲಿ ಕುಳಿತಿದ್ದ. ಕಂಟಿಯವರು ಹಿಂದೆ ಕುಳಿತಿದ್ದರು. ಭಾರ್ಗವರವರಿಗೆ ಈಗಲೂ ಕಾರ್ ಡ್ರೈವ್ ಮಾಡುವ ಹುಚ್ಚು
ಚೂರು ಕಡಿಮೆಯಾಗಿಲ್ಲ. ಅಥರು ಬರಲಿಲ್ಲ ಅಂತ ಬೇಜಾರಾಯ್ತಾ ಕೇಳಿದರು ಭಾರ್ಗವ್ ರಸ್ತೆಯನ್ನು ನೋಡುತ್ತಾ. ಅಫ್ಕೋರ್ಸ್ ಅಪ್ಪ, ಬಟ್ ನನಗೆ ಈಗಲೂ ಡೌಟ್ ಇದೆ. ಅವನು ನನ್ನನ್ನು ನೋಡದೇ ಇರೋದಕ್ಕೆ ಸಾಧ್ಯನಾ? ಭೇಟಿ ಮಾಡೋಕ್ಕೆ ಬರದೇ ಇರೋಕ್ಕೆ ಸಾಧ್ಯನಾ? ನಂಬಲಾಗದೆ ನುಡಿದ. ನಿನ್ನ ಡೌಟ್ ನಿಜ ಆಯಿತು ನೋಡು ಅಲ್ಲಿ ಎನ್ನುತ್ತಾ ಮುಂದಿದ್ದ ರಸ್ತೆ ನೋಡೆಂದರು ಭಾರ್ಗವ್ ಕಣ್ಸನ್ನೆ ಮಾಡುತ್ತಾ. ಅಭಿ ರಸ್ತೆ ನೋಡುತ್ತಿದ್ದಂತೆ ಅವನ ಕಣ್ಣರಳಿದವು. ವೆಲ್ಕಮ್ ಮೈ ಹಾರ್ಟ್ ಎಂದು ದೊಡ್ಡ ಅಕ್ಷರಗಳಲ್ಲಿ ಬರೆದಿದ್ದ ಬಟ್ಟೆಯೊಂದು ಮುಂದೆ ಹೋಗುತ್ತಿದ್ದ ಟ್ರಕ್ನ ಹೊರಗಿನಿಂದ ಹಾರಿತು. ಅದರಿಂದಲೇ ಚಂದದ ಬಣ್ಣ ಬಣ್ಣದ ಬಲೂನ್ಗಳು ಆಕಾಶಕ್ಕೆ ತೂರಿದವು. ಅಥರ್ ಗುರುತಿಸಿ ಖುಷಿಯಿಂದ ಎಂದ ಅಭಿಯ ಮೊಗದಲ್ಲಿ ಆಗಲೇ ಸಂತೋಷ ಕಂಡಿದ್ದು ಭಾರ್ಗವ್ರವರು. ಅಪ್ಪ, ಕಾರ್ ನಿಲ್ಲಿಸಿ ಆತುರದಿಂದ ಎಂದ. ಮುಂದೆ ಹೋಗುತ್ತಿದ್ದ ಟ್ರಕ್ ನಿಲ್ಲದೆ ಹೊರಟು ಹೋದರೆ ತಮ್ಮ ಹಿಂದೆಯೇ ಬಂದ ಕಾರೊಂದು ಅವರು ನಿಂತಲ್ಲಿ ನಿಂತಿತು. ಅಥರ್ವನದ್ದು ಅದು. ಇಬ್ಬರು ಚಿಟಿಕೆ ಹೊಡೆಯುವಷ್ಟರಲ್ಲಿ ಕಾರಿನಿಂದ ಕೆಳಗಿಳಿದು ಎದುರು ಬದರಾಗಿ ನಿಂತರು. ಅಣ್ಣ, ಖುಷಿಯಿಂದ ಅಥರು ಕರೆದರೆ ಅಷ್ಟೇ ಖುಷಿಯಿಂದ ಅಥರ್ ಎಂದ ಅಭಿರಾಮ್ ಅಪ್ಪಿಬಿಟ್ಟ ಅವನನ್ನು ಬಿಗಿಯಾಗಿ. ಕಾರಿನಿಂದ ಕೆಳಗಿಳಿದು ನಿಂತಿದ್ದ ಕಂಟಿ, ಅಣ್ಣ ನೀವು ಮತ್ತೆ ಆಯುಷ್ ಅಣ್ಣ ಹೇಗಿದ್ದೀರೋ ಹಾಗೇ ಇದ್ದಾರೆ ಅಣ್ಣ ಇವರಿಬ್ರು ಎಂದರು. ಹೌದು ಕಂಟಿ, ನಾವಿಬ್ರು ಹೇಗಿದ್ದೀವೋ ಹಾಗೆ ಇವರನ್ನು ಬೆಳೆಸಬೇಕು ಅಂತ ನಾನು ಅನ್ಕೊಂಡಿದ್ದೆ. ಹಾಗೆ ಬೆಳೆಸಿದ್ದೀನಿ ಕೂಡ ಎಂದರು ತಮ್ಮ ಇಬ್ಬರೂ ಮಕ್ಕಳನ್ನು ನೋಡುತ್ತಾ. ಅನ್ಕೊಂಡೆ ನಾನು ನೀನು ಬರದೇ ಇರೋದಿಲ್ಲ ಅಂತ ಎಂದ ಅಭಿ ಅವನಿಂದ ಸರಿದು ನಿಂತಾಗ. ನನ್ನ ಅಣ್ಣನ್ನ ವೆಲ್ಕಮ್ ಮಾಡೋದಕ್ಕೆ ನಾನು ಬರೋದಿಲ್ವಾ? ಇಟ್ಸ್ ನಾಟ್ ಪಾಸಿಬಲ್ ಎಂದ ಅಥರ್. ಓಕೆ ಬನ್ನಿ ಈಗ ಇಬ್ರು ಹೋಗೋಣ ಕರೆದರು ಭಾರ್ಗವ್. ಅಪ್ಪ, ನಿಮಗೆ ಗೊತ್ತಿದ್ರು ಅದೆಷ್ಟು ಸುಳ್ಳು ಹೇಳಿದ್ರಿ ನೀವು ನನಗೆ ಎಂದ ಅಭಿ ಕಾರಿನ ಬಳಿ ಬಂದು. ಅವನು ಹೇಳಿದ್ದ, ನಾನು ಹಾಗೆ ಮಾಡಿದ್ದೀನಿ ಅಷ್ಟೇ ಎಂದರು ಭಾರ್ಗವ್ ಇಬ್ಬರನ್ನು ನೋಡುತ್ತಾ. ಅವರಿಬ್ಬರು ಮುಖ ನೋಡಿಕೊಂಡರು. ಭಾರ್ಗವ್ ಮತ್ತು ಆಯುಷ್ರಂತೆ ಇಬ್ಬರದ್ದು ಒಂದೇ ರೂಪವೇನಲ್ಲ. ಅಭಿರಾಮ್ ಮಾತ್ರ ಭಾರ್ಗವ್ರವರ ಅಚ್ಚು. ಅಥರು ಚೂರು ಹೋಲುತ್ತಿದ್ದನಷ್ಟೇ, ಆದರೂ ಸುಂದರನೇ. ಅಭಿಯಂತೆ ಕುರುಚಲು ಗಡ್ಡ ಬಿಟ್ಟವ, ಕೂದಲನ್ನು ಸೊಂಪಾಗಿ ಬೆಳೆಸಿದ್ದ. ಅಭಿ ಶಿಸ್ತಿನ ಸಿಪಾಯಿ ಆದರೆ ಇವ ಫ್ಯಾಷನ್ ಆಗಿದ್ದುಕೊಂಡು ತುಂಟತನ ಮಾಡುವವ. ಕಂಟಿ, ನೀನು ಆ ಕಾರ್ ತಗೊಂಡು ಬಾ ಎಂದರು ಭಾರ್ಗವ್. ಓಕೆ ಅಣ್ಣ ಎಂದ ಕಂಟಿ ಅಥರು ಕೈಯಲ್ಲಿನ ಕೀ ತೆಗೆದುಕೊಂಡು ನಡೆದರು. ಅಪ್ಪ, ಕೀ ಕೊಡಿ, ಈಗ ಕಾರ್ ನಾನು ಡ್ರೈವ್ ಮಾಡೋದು ಎಂದ ಅಥರು. ಭಾರ್ಗವ್ರವರ ಡ್ರೈವ್ ಮಾಡುವ ಚಟ ಇವನಿಗೆ ಅಂಟಿತ್ತು. ನೀನಿರುವಾಗ ಮತ್ತೊಬ್ಬರು ಡ್ರೈವ್ ಮಾಡೋಕ್ಕಾಗುತ್ತಾ ಎಂದ ಭಾರ್ಗವ್ರವರು ಮಗನ ಕೈಗೆ ಕೀ ಇಟ್ಟು ತಾವು ಹಿಂದಿನ ಸೀಟಿನಲ್ಲಿ ಕುಳಿತರೆ ಈ ಅವಳಿ ಜೋಡಿಗಳಿಬ್ಬರು ಮುಂದೆ ಕುಳಿತರು. ಇವರಿಬ್ಬರು ಸೇರಿದರೆ ಜಗತ್ತೇ ಅವರ ಕೈಯಲ್ಲಿರುವಂತೆ ಮಾತುಗಳಲ್ಲೇ ದಾರಿ ಸಾಗಿಸಿದರು. ಪೂರ್ಣಮ್ಮ ಒಂದೇ ಸಮನೆ ಕೂಗುತ್ತಿದ್ದಳು ಅಶ್ವಿತಾ ಕೋಣೆಯಲ್ಲಿ ನಿಂತು. ಅವಳ ಧ್ವನಿಗೆ ಹಾಲ್ನಲ್ಲಿ ಕುಳಿತಿದ್ದ ಶರಾವತಿಯವರು ಏನು ಕೂಗುತ್ತೋ ಈ ಹುಡುಗಿ ಎಂದರು ಕಿವಿ ಮುಚ್ಚಿಕೊಳ್ಳುತ್ತಾ. ಅಕ್ಕ, ನೀನು ಅವಳು ಗೋಳು ಏನು ಅಂತ ಕೇಳಿ ಹೋಗು ಮೊದಲು, ಇಲ್ದಿದ್ರೆ ಮನೆನೇ ನಡಗಿಸ್ತಾಳೆ ಅವಳು ಎಂದರು ಅಮೃತ. ಪೂರ್ಣರವರು ಮಗನ ಇಷ್ಟದ ಅಡುಗೆ ತಯಾರಿಯಲ್ಲಿದ್ದರು ಅವರ ಜೊತೆಯೇ. ಹಾ ಅಮೃತ, ನೀನು ಈ ಪಾಯಸ ನೋಡ್ತಿರು ಸ್ವಲ್ಪ ಎಂದು ಅಡುಗೆ ಮನೆಯಿಂದ ಹೊರಬಂದರು. ಪೂರ್ಣ, ಏನು ಅಂತ ಕೇಳು ಅವಳದ್ದು ಎಂದರು ಶರಾವತಿ ಪೂರ್ಣರನ್ನು ನೋಡಿ. ಹಾ ಅತ್ತೆ ಎನ್ನುತ್ತಾ ಪೂರ್ಣರವರು ಮೆಟ್ಟಿಲು ಹತ್ತಿ ನಡೆದರು ತಮ್ಮ ಕೋಣೆಯ ಪಕ್ಕದಲ್ಲಿದ್ದ ಕೋಣೆಗೆ. ಯಾಕಮ್ಮ ಆಶು, ಏನಾಯ್ತು? ಯಾಕೆ ಚೀರ್ತಿದ್ಯಾ ಕೇಳಿದರು ಕೋಣೆಯ ಒಳ ಬಂದು. ಅಭಿಗೋಸ್ಕರ ನಾನು ಈ ಗಿಫ್ಟ್ ತಂದಿದ್ದು, ಆದರೆ ನೋಡಿ ಪ್ಯಾಕಿಂಗ್ ಎಲ್ಲ ಹಾಳಾಯಿತು ನನ್ನ ಕೈಯಿಂದ ಬಿದ್ದು. ಬೇಸರದ ಮುಖ ಹೊತ್ತು ಎಂದಳು ಕೈಯಲ್ಲಿದ್ದ ಗಿಫ್ಟ್ ನೋಡುತ್ತಾ. ಪರವಾಗಿಲ್ಲ ಬಿಡು, ಬೇಸರ ಮಾಡ್ಕೋಬೇಡ, ಟೇಪ್ ಹಚ್ಚಿ ಇದನ್ನೇ ನೀಟ್ ಮಾಡೋಣ ಎನ್ನುತ್ತಾ ಅವಳ ಕೈಯಲ್ಲಿದ್ದ ಗಿಫ್ಟ್ ತೆಗೆದುಕೊಂಡವರು ಅಲ್ಲಿಯೇ ಡ್ರಾದಲ್ಲಿದ್ದ ಟೇಪ್ ಹುಡುಕುತ್ತಾ
ನೀನು ಇದನ್ನ ಹೀಗೆ ಕೊಟ್ಟರು ಅವನು ಏನು ಅನ್ನೋದಿಲ್ಲ ಅಶು, ಪ್ರೀತಿಯ ಅಕ್ಕ ಕೊಟ್ಟಿದ್ದು ಅಂತ ತಗೊಳ್ತಾನೆ ಎಂದರು ಮಂಚದ ಬಳಿ ಬಂದು. ಅವನಿಗೆ ಏನೇ ಮಾಡಿದ್ರು ನೀಟ್ನೆಸ್ ಇರಬೇಕು, ಹೀಗೆ ಕೊಟ್ರೆ ತಗೋತಾನೆ ನಿಜ, ಆದರೆ ಅಕ್ಕ ನೀಟಾಗಿರ್ಬೇಕು ಕಣೆ ಅಂತಾನೆ ಜೊತೆಗೆ ಎಂದಳು ಅವರ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾ. ಅದು ನಿಜ ಬಿಡು ಎಂದ ಪೂರ್ಣರವರು ಅವಳು ಕೆಡಿಸಿದ್ದ ಗಿಫ್ಟ್ ಪ್ಯಾಕ್ ಅನ್ನು ಸರಿ ಮಾಡುತ್ತಾ ಕುಳಿತರು. ಅಶ್ವಿತಾ ನೋಡುತ್ತಾ ಕುಳಿತಳು. ಮನೆಯ ಎಲ್ಲರ ಮುದ್ದಿನ ಮಗಳವಳು, ದೊಡ್ಡಪ್ಪ ಭಾರ್ಗವ್ರವರ ಪ್ರೀತಿಯ ಕೂಸು. ಅಭಿರಾಮ್ ಎಂದರೆ ಎಲ್ಲಿಲ್ಲದ ಪ್ರೀತಿ ಅವಳಿಗೆ. ಅಷ್ಟೇ ಪ್ರೀತಿ ಆತನ ಮೇಲೆಯೂ ಇತ್ತು ಕೂಡ, ಆದರೆ ಮೊದಲ ಆಯ್ಕೆ ಅಭಿರಾಮನೇ. ಇನ್ನು ಇಂತಹ ಚಿಕ್ಕ ಪುಟ್ಟ ಕೆಲಸಕ್ಕೆ ಪೂರ್ಣರವರ ರೂಢಿ ಹೆಚ್ಚವಳಿಗೆ. ಪೂರ್ಣಮ್ಮ ಪೂರ್ಣಮ್ಮ ಎಂದು ಕೂಗಿ ಅವರ ಜೀವ ತಿನ್ನುವವಳು ಶರ್ಮಾ ಇಂಡಸ್ಟ್ರಿಯ ಬೆಂಗಳೂರಿನ ಬ್ರಾಂಚ್ ಅನ್ನು ನೋಡಿಕೊಳ್ಳುತ್ತಿರುವ ಒಳ್ಳೆಯ ಬಿಸಿನೆಸ್ ವುಮೆನ್. ಕೊಟ್ಟ ಕೆಲಸವನ್ನು ಶಿಸ್ತಿನಿಂದ ಮಾಡಿ ಆ ಕಂಪನಿಯ ಮುನ್ನಡೆಗೆ ಕಾರಣ ಆದವಳು ಅಶ್ವಿತಾ. ಅವಳ ಈ ಜಾಣತನಕ್ಕೆ ಭಾರ್ಗವ್ ಮತ್ತು ಆಯುಷ್ ರವರ ಬೆಂಬಲವೇ ಕಾರಣ. ಇಂದು ಅಭಿರಾಮ್ ಬರುತ್ತಿರುವನೆಂದು ಆಫೀಸ್ಗೆ ಹೋಗದೆ ಮನೆಯಲ್ಲೇ ಉಳಿದಿದ್ದಳು. ಮನೆಯ ಮೂವರು ಕುಡಿಗಳನ್ನು ಜವಾಬ್ದಾರಿಯಿಂದ ಬೆಳೆಸಿ ಅಷ್ಟೇ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದರು. ಆ ಗಿಫ್ಟ್ ಪ್ಯಾಕ್ ಅನ್ನು ಸರಿ ಮಾಡಿದ ಪೂರ್ಣರವರು, ಏನಿದೆ ಅಶು ಇದರಲ್ಲಿ ಎಂದು ಕೇಳಿದರು ಅವಳ ಮುಖವನ್ನೊಮ್ಮೆ ನೋಡಿ. ಏನೋ ಇದೆ, ಸರ್ಪ್ರೈಸ್ ಅದು ಎಂದಳು ಚಂದದ ನಗುವಿನೊಂದಿಗೆ. ನಿಮ್ಮ ಮೂವರ ಮಧ್ಯೆ ಏನೇನು ಸರ್ಪ್ರೈಸ್ ಸೀಕ್ರೆಟ್ಸ್ ಇರುತ್ತೋ ನಮಗೆ ಗೊತ್ತಾಗೋದೇ ಇಲ್ಲ ನೋಡು ಎಂದರು ಮೇಲೆದ್ದು. ಹೌದು ಬಾ ಈಗ ಎಂದವಳು ಅವರ ಜೊತೆಯೇ ಕೆಳಗಿಳಿದು ಬಂದಳು. ಪೂರ್ಣರವರು ಅಡುಗೆ ಮನೆಗೆ ನಡೆದರೆ ಅಶ್ವಿತಾ ಶರಾವತಿ ಅಜ್ಜಿ ಕುಳಿತಿದ್ದಲ್ಲೇ ನಡೆದು ಗಿಫ್ಟ್ ಟೇಬಲ್ ಮೇಲಿಟ್ಟಳು. ಏನೇ ಅದು ಕೇಳಿದರು ಅಜ್ಜಿ ಅವಳನ್ನು ನೋಡುತ್ತಾ. ಅದು ಅಭಿಗೆ ಸರ್ಪ್ರೈಸ್ ಎಂದಳು ಅವರ ಪಕ್ಕದಲ್ಲಿ ಕುಳಿತು ಟಿವಿ ನೋಡುತ್ತಾ. ಕೊಡು ಇಲ್ಲಿ ನೋಡೋಣ. ಸುಮ್ಮನೆ ಕುತ್ಕೋ ಅಜ್ಜಿ, ಅದು ಸರ್ಪ್ರೈಸ್ ಅಂತ ಹೇಳಿಲ್ವಾ ನಾನು ಎಂದಳು ಗಿಫ್ಟ್ನತ್ತ ಚಾಚಿದ್ದ ಅವರ ಕೈ ಹಿಡಿದು. ನಿನ್ನ ಸರ್ಪ್ರೈಸ್ ನೀನೇ ಇಟ್ಕೋ ಎಂದವರು ಕೈಕಟ್ಟಿ ಕುಳಿತರು ಟಿವಿ ನೋಡುತ್ತಾ. ವಯಸ್ಸು 70 ದಾಟಿದ್ದರೂ ಅವರ ಗಾಂಭೀರ್ಯ ಬದಲಾಗಿರಲಿಲ್ಲ. ಮೊಮ್ಮಕ್ಕಳೆಂದರೆ ಪ್ರೀತಿ ಅವರಿಗೆ. ತಮಾಷೆ ಮಾಡುತ್ತಾ ಕಾಲ ಕಳೆದು ಬಿಡುತ್ತಿದ್ದರು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.